ಬ್ಯಾಕ್ ಟು ವಿಜಯಶ್ರೀಸ್ ಲಾಗ್. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ಲಾಗ್ ಬಂದು ನನ್ನ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದಿದ್ದರು. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್, ಆಫ್ಟರ್ ಸೋ ಮೆನಿ ಡೇಸ್ ಅಲ್ಲ, ಆಫ್ಟರ್ ಸೋ ಮೆನಿ ಇಯರ್ಸ್ ನಾವು ಮೀಟ್ ಆಗಿದ್ವಿ. ಸೊ ಆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಮನೆಗೆ ಬಂದಿದ್ದರು, ತುಂಬಾ ಖುಷಿ ಆಯಿತು. ಸೊ ನಾವು ಬಂದು ಡಿಗ್ರಿ ಕ್ಲಾಸ್ಮೇಟ್ಸ್ ಆಗಿರ್ತೀವಿ. ಸೊ ಬಂಚ್ ಆಫ್ 4 ಮೆಂಬರ್ಸ್ ನಾವು. ಸೊ ಡಿಗ್ರಿ ಕ್ಲಾಸ್ಮೇಟ್ಸು. ಸೊ ಒಬ್ಬರು ತುಮಕೂರಲ್ಲಿದ್ದಾರೆ ಆ್ಯಂಡ್ ಒಬ್ಬರು ಭಟ್ರಲ್ಲಿ, ಬಟ್ ಈಗ ಅವರು ಮೈಸೂರಲ್ಲಿ ಹೋಗಿ ಸೆಟ್ಲ್ ಆದರು. ಆ್ಯಂಡ್ ಹಾಗೆ ಇನ್ನೊಬ್ಬರು ಅಲ್ಸೂರು, ನಾನು ದಾಸರಳ್ಳಿಯಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಸೊ ಈ ಥರ ಎಲ್ಲ ಸ್ಪ್ಲಿಟ್ಸ್ ಆಗೋಗ್ಬಿಟ್ಟಿದ್ದೀವಿ. ಆ್ಯಂಡ್ ತೇಜು, ಸುಜಿ, ಜಾರ್ಜ್, ವಿದೇಶ್ರೀ. ಸೊ ನಾವು ಇಷ್ಟು 4 ಜನ. ಸೊ ನಮ್ಮ ಕ್ಲಾಸ್ಮೇಟ್ಸ್, ನಮ್ಮ ಬೆಸ್ಟ್ ಫ್ರೆಂಡ್ಸ್. ಸೊ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ದೆ ನಮ್ಮ ಮನೆಗೆ. ತುಂಬ ದಿನ ಆಗಿತ್ತು ಮೀಟ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳಾಗಿದ್ದಾರೆ, ಸೊ ಇಬ್ಬಿಬ್ರು ಮಕ್ಕಳಿದ್ದಾರೆ. ಸೊ ಅವ್ರನ್ನ ಹಾಕ್ಕೊಂಡು ಎಲ್ಲೂ ಹೊರಗಡೆ ಸುತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ನಿಯರ್ ಆಗೋ ಅಂಥದ್ದು ದಾಸರಹಳ್ಳಿ. ಸೊ ಬಿಕಾಸ್ ತುಮಕೂರಿಂದ ಬೇರೆ ಒಬ್ಬಳು ಬರಬೇಕು, ಅದಕ್ಕೋಸ್ಕರನೇ. ಸೊ ಎಲ್ಲರೂ ಬರ್ತಾ ಇದ್ದಾರೆ ಆ್ಯಂಡ್ ಬಂದಿದ್ದಾರೆ. ನಾನು ಇಂಟ್ರಡಕ್ಷನ್ ಲಾಗ್ನ ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಈಗ ಇಂಟ್ರಡಕ್ಷನ್ ಲಾಗ್ನ ತೊಗೊಂಡಿದ್ದೀನಿ. ಸೊ ಎಲ್ಲರೂ ಬಂದಿದ್ದಾರೆ. ಏನೇನು ಮಾಡಿದ್ವಿ ಆ್ಯಂಡ್ ಲೈಕ್ ಏನೇನು ಅಡುಗೆ ಮಾಡಿದ್ವಿ, ಯಾವ ಥರ ಇತ್ತು ನಮ್ಮ ಡೇ ಆಫ್ಟರ್ ಸೋ ಮೆನಿ ಡೇಸ್ ಅಲ್ವಾ ನಾವು ಮೀಟ್ ಆಗಿರೋದು. 7 ಇಯರ್ಸ್ ಆಗಿತ್ತು, 7 ಇಯರ್ಸ್ 7, 8, 9 ಇಯರ್ಸ್ ಆಗಿತ್ತು ಆಯಿತಾ. ಡಿಗ್ರಿ BCom ಮುಗಿದ ಮೇಲೆ ನಾನು ಮತ್ತು ತೇಜು ಅನ್ನೋರು ತುಮಕೂರಲ್ಲಿದ್ದಾರಲ್ವ, ಸೊ ಅವರು ಒಟ್ಟಿಗೆ ಮಾಸ್ಟರ್ ಡಿಗ್ರಿ ಮಾಡಿದ್ದು, MFA ಮಾಸ್ಟರ್ ಡಿಗ್ರಿ ಮಾಡಿದ್ದು ಒಟ್ಟಿಗೆ. ಬಟ್ ಎಲ್ಲೂ 4 ಜನ ಸೇರೋದಕ್ಕೆ ಆಗಿರಲಿಲ್ಲ. ಟೈಮ್ ಒಂದು ಫಂಕ್ಷನಲ್ಲಿ ಸೇರಿದ್ವಿ, ಸುಜಿ ಅವರ ಸೀಮಂತಕ್ಕೆ ಸೇರಿದ್ವಿ, ಸೀಮಂತಕ್ಕೆ. ಬಟ್ ಎಲ್ಲರೂ ಮೀಟ್ ಆದ್ವಿ, ಒಂದು 10 ಮಿನಿಟ್ಸ್ ಇದ್ವಿ, ಹಾಗೆ ಹೊರಟುಬಿಟ್ವಿ. ಅದಾದಾಗಿಂದ ಒಬ್ಬರಲ್ಲ ಒಬ್ಬರು ಮಿಸ್ ಆಗ್ತಾನೆ ಇದ್ದಾರೆ. ಯಾರೂ ಕರೆಕ್ಟಾಗಿ 4 ಜನನೂ ಮೀಟ್ ಆಗೋಕ್ಕಾಗಿರಲಿಲ್ಲ. ಸೊ ಅದು ಈಗ ಆಗಿದೆ. ಸೊ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ ಹೇಗಿದೆ ಈ ವಿಡಿಯೋ ಅಂತ. ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ನಿಮಗೂ ನಿಮ್ಮ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನೀವು ಪ್ಲ್ಯಾನ್ ಮಾಡಿ ಮೀಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಮಾತಾಡೋಣ. ಯಾರ ಮನೆಗೆ ಬಂದಿದ್ಯಾ ನೀನು? ಮಾತಾಡು. ಯಾರ ಮನೆಗೆ ಬಂದಿದ್ಯಾ? ತುಮಕೂರಿಗೆ ಬಂದಿದ್ಯಾ ನೀನು? ದಾಸರಳ್ಳಿಗೆ ಬಂದಿದ್ಯಾ? ಬ್ಯಾಂಗ್ಳೂರಿಗೆ ಬಂದಿದ್ಯಾ? ಹೇಳು. ಆಂಟಿ ಮನೆ. ಯಾರ್ಯಾರು ಬಂದಿದ್ದೀರಾ? ನೀನು ಮತ್ತೆ ಯಾರು ಬಂದ್ರಿ? ಹೇಳಿ. ಯಾರು ಬಂದ್ರಿ? ಅಮ್ಮ ಎಲ್ಲಿ? ಅಮ್ಮ ಇಲ್ಲಿ ನೋಡು, ಇದರಲ್ಲಿದೆ ನೋಡಿ. ನೀನು ಹಿಡಿತೀಯಾ? ನೀನೇ ಲಾಗ್ ಮಾಡ್ತೀಯ ಇವತ್ತು ಫುಲ್ಲು? ವೆರಿ ಗುಡ್. ಅಮ್ಮ ಮಾಡೋಣ. ಮನೆ ಗೊತ್ತು. ಇಳಿಬೇಡ, ಅಲ್ಲೇ ನಿಂತ್ಕೋ. ಇದೇ ಮನೆ ಅಂತ ಹೇಳು. ಅಯ್ಯೋ ಎಂತದು ಇಲ್ಲ ಹೇಳ ಆತಗೆ. ಪಾಪ ಬಿದ್ದ ಕಣೆ. ಆಂಟಿ ಕೊಡು. ಮಾಡ್ಬೇಡ. ತೇಜು ಕಟ್ಟಿ. ಎಲ್ಲರೂ ಬಂದರು, ಒಂದಷ್ಟು ಚಿಟ್ ಚಾಟ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ. ತೇಜು ಬೇಗನೆ ಬಂದಿದ್ಲು, ಬಟ್ ಸುಜಿ ಮತ್ತು ಇನ್ನೊಂದು ತೇಜು, ಸೊ ಇಬ್ಬರು ತೇಜಸ್ವಿನಿ ಆ್ಯಂಡ್ ಒಬ್ಬರು ಸುಜಿ ಜಾರ್ಜ್, ಒಬ್ಬಳು ವಿದ್ಯಶ್ರೀ ಇರೋದು ನಮ್ಮ ಗ್ಯಾಂಗಲ್ಲಿ. ಸೊ ತೇಜಸ್ವಿನಿ ಬಂದು ತುಮಕೂರು, ಸೊ ಇನ್ನೊಬ್ಳು ಬಂದು ಸಣ್ಣ ಇರೋಳು ಅಲ್ಸೂರು, ಇನ್ನೊಬ್ಳು ಭಟ್ರಳ್ಳಿ. ಆದರೆ ಈಗಿರೋದು ಅವರು ಮೈಸೂರಲ್ಲಿ. ಹೌದು, ಈಗ ಸಣ್ಣಾಗಿದ್ದಾರೆ ಸುಜಿ. ನಿಮ್ಮಿದ್ರಲ್ಲಿ ಪಾಪು ಬರ್ಡೇ ದಪ್ಪ ಇತ್ತು ಅವಾಗ. ಈಗ ಸಣ್ಣ ಅಂದ್ರಲ್ಲಿ ಅನ್ಕೊಂಡಿಗೆ ಸುಚಿನೇ ಇದು ಅಂತ.
ಅವಳನ್ನ ಅದಕ್ಕೆ ನಾನು ಟೀ ಕುಡಿ ಹೋಗು ಅಷ್ಟೇ. ಇವತ್ತು ಟೀನೇ ಕುಡ್ದಿಲ್ಲ ಅವಳು. ಈ ಸುಚಿ ಟೀ ಇಡ್ಲೇನೆ 1 ಗಂಟೆ ಆಗೋಯ್ತು. ಕುಕಿಂಗ್ ಟೈಮ್ ಆಗ್ತಾ ಇದೀನಿ ಹೇಳಿ. ನಾನೇ ಮಾಡ್ಕೊಂಡು ತಿಂತೇನೆ. ಇವಳೇ ಮಾಡ್ಕೊಂಡು ತಿಂತಾವಳೆ. ಊಟ ಟೈಮಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಮೆನ್ಯೂ ಬಂದು ಒಬ್ಬಟ್ಟು, ವಡೆ, ಅನ್ನ, ಸಾಂಬಾರ್ ಮತ್ತು ಕಾಫಿ, ಟೀ ಎಲ್ಲನೂ ಇರುತ್ತೆ. ಆ್ಯಂಡ್ ಚಪಾತಿ, ಪನ್ನೀರ್ ಚಪಾತಿ ಬೇಕು ಅಂತ ಹೇಳಿದ್ಲು ತೇಜು. ಸೊ ಹಾಗಾಗಿ ಅವಳಿಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ಚಪಾತಿ ಮಾಡ್ತಾರೆ, ಅಂದರೆ ಪನ್ನೀರ್ ಸ್ಟಫ್ಡ್ ಚಪಾತಿ ಮಾಡ್ತಾ ಇರೋದು. ಅದೊಂದು ಆ್ಯಡ್ ಆಗಿತ್ತು ಅಷ್ಟೇ. ಸೊ ಎಲ್ಲರೂ ಸೇರಿಕೊಂಡು ಅಡುಗೆ ಕೂಡ ಮುಗಿಸ್ಕೊಂಡ್ವಿ. ಕೆಳಗಡೆ ಮನೆ ನಮ್ಮಣ್ಣ ಎಲ್ಲ ನಮ್ಮಣ್ಣ ಬೇರೆ ಟಿವಿ ಹಾಕಿ ನಿನ್ ಫ್ರೆಂಡ್ ನೋಡು ಅಂತ ಹಿಂಗ್ ಮಾಡಿದ ತಕ್ಷಣ ಬರುತ್ತಲ್ಲ ಯೂಟ್ಯೂಬ್ ಅಲ್ಲಿ. ಏನ್ ಮಾಡ್ತಾವ ಬೇಗ ಬೇಗ ತಿನ್ಸ್ತಾ ಇದಾರೆ. ಮೇಲೆ ತುಪ್ಪ ಬೇರೆ ತಿಂತಾವ್ನಾ? ಸ್ಮಾಲ್ ಕಿಚನ್ ಅಮ್ಮ. ನಮ್ದು ಇವಾಗ ಸ್ಮಾಲ್ ಕಿಚನ್ ಇದು ಅರ್ಧ ಸೈಟಾ? ಇದು ಅರ್ಧ ಸೈಟ್, ಅದರ್ಧ ಸೈಡ್. ಹಿಂದಗಡೆ 3 ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಇಲ್ಲಿ 2 ಮನೆ ಬಾಡಿಗೆ. ಬಾಡಿಗೆ ಕೊಟ್ಟಿದ್ಯಾ? ಓಕೆ, ಅದನ್ನ ತೆಗೆದು ನನ್ನ ಕೈನಲ್ಲಿ ಇಟ್ಟು ಇದನ್ನೆಲ್ಲ ಹಾಕ್ಬೇಡ ವಿದ್ಯಾ ಸುಮ್ಮನೆ. ಆಗಲ್ಲ ಅಂತ ಹೇಳಿರೋದನ್ನೇ ಪರ್ಟಿಕ್ಯುಲರ್ ನಾನು ಎಲ್ಲ ಇವಾಗ ತಿಂತಾ ಇದ್ರಾಗೆಲ್ಲ ಕಾಲ್ ಮಾಡಿ ಅನ್ಕೊಂಡು ಮಾಡ್ತಾ ಇದ್ದೆ. ನಮಗೆ ಗೈಸ್ ನೋಡಿ ಗೈಸ್, ನಾನು ಪನ್ನೀರ್ ಆಮೇಲೆ ನಾವು 4 ಮೆಂಬರ್ಸ್ ಹಾಯ್ ಫ್ರೆಂಡ್ಸ್. ನೀನೇ ಹೇಳು ನೀವು ಒಬ್ಬಟ್ಟು ಫ್ರೆಂಡ್ಸ್ ಬನ್ನಿ. ಇದನ್ನೆಲ್ಲ ದಯವಿಟ್ಟು ಹಾಕ್ಬೇಡ, ಗ್ಯಾರಂಟಿ. ನಾನು ಮಾತಾಡಲ್ಲ, ನನಗೆ ಅದೇ ಒಬ್ಬಟ್ಟು ಮಾಡ್ತಾ ಇರೋದೇ ಅಲ್ಲಿ ಕಾಣಿಸ್ತಿಲ್ಲ ಫಸ್ಟ್ ಆಫ್ ಆಲ್ ನೋಡಿ. ಆಮೇಲೆ ಇವ್ರು ಒಬ್ಬಟ್ಟು ಮಾಡ್ತಾವ್ರೋ ಏನ್ ಮಾಡ್ತಾವ್ರೋ ಅಂತ ಅನ್ಕೊಬೇಕು. ಇವ್ರಿಬ್ರು ಏನೇ ಮಾಡ್ತಾವ್ರೆ, ಅವ್ರವರ ಮಕ್ಕಳನ್ನ ಅವ್ರವರು ನೋಡ್ಕೋತಾವ್ರೆ. ಏ ಸುಜಿ, ಅವಳಿಗೆ ಎಷ್ಟು ಬೇಕು ಕೇಳಿ. ಅವಳಿಗೊಂದು 10 ಹಾಕು, ಅವಳಿಗೆ ಒಂದು 4 ಬೇಕು. ಯಾಕೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಈಗ ಏನ್ ಡಿಸೈಡ್ ಮಾಡಿದ್ರೆ ಸಾಕು ಬಿಡು, ಅದೊಂದು ಹಾಕು ಸಾಕು. ಅಲ್ಲ ಕಣೆ, ಈಗ ನಿಜ ಹೇಳಬೇಕು ಅಂದರೆ ನಮ್ಮ ಕಾಲೇಜ್ ಡೇಸ್ನ ತುಂಬ ಮಿಸ್ ಮಾಡ್ಕೋತಾಯಿವಿ. ಒಂದೇ ಬೆಂಚಲ್ಲಿ ಕೂತ್ಕೋತಾ ಇದ್ವಿ ನಾವೆಲ್ಲರೂ. ಎಷ್ಟು ಕಾಮಿಡಿ ಇರ್ತಿತ್ತು ಗೊತ್ತಾ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಜರ್ನಿ ಅಂತನೂ. ಸೊ ಆ ಲೈಫ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಈ ಥರ ಸೇರಿ ನಾವು ತುಂಬಾ ವರ್ಷ ಆಗೋಗಿತ್ತು. ಸೊ ಫೈನಲಿ ಆ ಡೇ ಬಂದಿದೆ. ಒಬ್ಬರು ಬಂದರೆ ಒಬ್ಬರು ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಮೀಟ್ ಆಗಕ್ಕೆ ಆಗ್ತಿರ್ಲಿಲ್ಲ. 5 ರೂಪಾಯಿಗೆ ಒಂದು ಈ ಬಾಂಡ್ಲಿ ಫಸ್ಟ್ ಚೇಂಜ್ ಮಾಡೋದು ನನಗೆ ಜಾರ್ತಿದ್ಯಾ? ನೆನಪಿದೆ ನನಗೆ. ಅಳ್ಳಾಡ್ತಿದ್ಯಾ ನೀನು? ಇದನ್ನು ಹಿಡಿಯೋದಲ್ಲ. ನಮ್ಮ ಮನೇಲಿ ಇಷ್ಟೇ ದೊಡ್ಡ ವಡೆ. ಅದೇ ದೊಡ್ಡದಾ? ಇಷ್ಟೇ ದೊಡ್ಡದಾಗಬೇಕಿತ್ತು. ವಡೆ ಬಾಯಿ ಕಡಿ. ನಾನು ಅಡುಗೆ ಮಾಡಕ್ಕೆ ಬರೋಣ ಅನ್ಕೊಂಡೆ. ನಾನು ಲಾಕ್ಡೌನ್ ಹೊಡೆದೈತದು ಇಡಬಾರ್ದು. ಇಷ್ಟು ಚಿಕ್ಕದಾಗ ಒಡೆ ಹಾಕೋದು ನಾನು ಇನ್ನೊಂದೇ ನೋಡಿದ್ದು ಕಣೆ. ನಮ್ಮ ಮನೇಲಿ ನಾನು ಮನೇಲಿ ಮಾಡಿದ್ದೀನಿ, ನಮ್ಮ ಅಮ್ಮನ ಮಾಡಿ ತೋರಿಸ್ತೀನಿ. ಅಷ್ಟು ಹೊಡೆಯತ್ತೀನಿ ನಾನು. ಇಷ್ಟು ಚಿಕ್ಕ ಸಾಕು, ಇದಿಷ್ಟು ಇದೆಲ್ಲ ಸೊಟ್ಗಾಗೈತೆ ನೋಡಿ. ಹಾಂ, ಸೊ ದಯವಿಟ್ಟು ಅದನ್ನ ತೆಗಿ. ಆಮೇಲೆ ನಮ್ಮ ಅಮ್ಮನ ಕಾಲು ಇಲ್ಲಿಂದ ಇಲ್ಲಿವರೆಗೂ ಆಗಿದೆ. 10 ನಿಮಿಷ ಆಗ್ಬೇಕಲ್ಲ. 10 ಚೆನ್ನಾಗಿ
ಅಣ್ಣ ನೋಡಿ ಒಬ್ಬಟ್ಟು ಮಾಡ್ತಾವಳೆ ಅನ್ಕೋಬೇಕು. ಹೇಳೇ ನೀನೇನು ಡೈಲಾಗ್ ಹಾಯ್ ಫ್ರೆಂಡ್ಸ್. ಹಾಂ ಏನಮ್ಮ ಏನು ಬೇಕು? ಪ್ಯಾಂಟ್ ಎಲ್ಲ ಮಾಡ್ಕೊಬಿಟ್ಟ. ಅಯ್ಯೋ ಯಾಕೆ? ನಾನು ಅಂಗಡಿ ಇಟ್ಕೋತೀನಿ. ಎಲ್ಲರೂ ಬನ್ರಿ ಅಂತ ಮಿಂಟೆ ಬಂದಿಲ್ಲ ಅವಳಿಗೆ ಅನ್ಸುತ್ತೆ. ಇವಳಿಗೆ 80 ಕೊಡ್ಬೇಕಂತೆ. ಒಬ್ಬಟ್ಟು ಹಾಕಿದೀನಿ, ಬಿಸಿ ಬಿಸಿ ತಿನ್ಬಾ. ಒಬ್ಬಟ್ಟು ಒಂದು ತಿಂದ್ಬಿಟ್ಟು ಮನೆಗೆ ಹೋಗಿ ಇವಾಗ ಅವ್ರ ಮಗಂದೇ ಇಸ್ಕೊಂಡು ಹಾಕೊಳ್ಳೋದೇ ರುಚಿನ. ಏಯ್ ಇವಳು ಆಂಟಿ ಇದ್ರಲ್ಲಿ ಬೇರೆ ಕಲರ್ ಕೊಡಿ, ಆಂಟಿ ಇದ್ರಲ್ಲಿ ಬೇರೆ ಡಿಸೈನ್ ಕೊಡಿ ಅಂದ್ರೆ ಅಲ್ಲೇ ಮನೆಗೆ ಹಾಕೊಳ್ಳೋದು ಯಾವ್ದೋ ಒಂದು ಹಾಕಮ್ಮ. ನಂಗೆ ಆಗಿದ್ದಿಲ್ಲ 2 ಮೀಟರ್ ಅಷ್ಟೇ. ಎಷ್ಟು ಇದೆ? ಬಾಯ್ ಕಣು ಬಾಯ್. ಸೊ ಟೀ ಮಾಡಿದ್ದು ಅದೆಲ್ಲ ನಾವು ಟೀ ಟೈಮ್ದೆಲ್ಲ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಮಕ್ಕಳೆಲ್ಲ ಇದ್ರಲ್ಲ. ಸೊ ಹಾಗಾಗಿ ಟೀ ಟೈಮ್ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಹೊರಟರು ಮೆಟ್ರೋದಲ್ಲಿ. ಆ್ಯಂಡ್ ಹಾಗೆ ತೇಜುಗೂ ಕೂಡ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ. ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಯಾರ್ಯಾರು ಈ ಥರ ಲಾಗ್ ಮಾಡಬೇಕು, ಈ ಥರ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಮ್ಮ ಫ್ರೆಂಡ್ಸ್ನೆಲ್ಲ ಕರೆದು ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.